ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ರಿಟನ್, ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್. ಸೊ 2 ವರ್ಷ ಇದ್ರ ಮೇಲೆ 2 ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗೋದಕ್ಕೆ. ಒಂದು 2 ವರ್ಷದ ಕನಸು ಅನ್ನೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದನೇ ಈ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ. ಸೊ ದೇವ್ರ ದಯೆಯಿಂದ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ, ಟ್ರೈಲರು, ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾರಿಗೋಸ್ಕರ ಮಾಡಿದ್ವಿ, ಯಾವ ಥರ ಸ್ಟೋರಿ ಮಾಡಿದ್ವಿ ಅಂತ. ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ, ಸಕ್ಸಸ್ಸೋ ಫೇಲ್ಯೂರೋ ಆಗಿರುತ್ತೆ. ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡಿರೋವಂಥದ್ದು. ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿತ್ತು ಮೈಂಡಲ್ಲಿ. ನಾನೇನು ಹೊಸದಾಗಿ ಏನು ಹೇಳೋಕೆ ಹೋಗ್ತಿಲ್ಲ, ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ಥರ ಒಂದು ಸ್ಟೋರಿ, ಲವ್ ಸ್ಟೋರಿ, ಕೋರಾಗಿ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟರ್ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ನಗ್ತಾ ಇರಬೇಕು. ಅವ್ರ ನಗುನೇ ನನಗೆ ಚಪ್ಪಾಳೆ, ಅವ್ರ ನಗುನೇ ನನಗೆ ಏನು ಹೇಳೋದು, ಆಶೀರ್ವಾದ, ಬ್ಲೆಸ್ಸಿಂಗ್. ಅದೇ ನನಗೆ ಬೇಕಾಗಿದ್ದು. ಅವ್ರು ನಕ್ಕಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಅದು ಸ್ಕಿಟ್ ಮಾಡಬೇಕಾದ್ರೂ ಅದೇ, ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು, ಅಷ್ಟೇ. ಇಲ್ಲ ಸರ್, ಒಂದು 5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲಿ ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಮಾಡಿದ್ದೆ. ಆ್ಯಕ್ಟಿಂಗೋಸ್ಕರ ಪುಣೆಯಲ್ಲಿ MIT ಯೂನಿವರ್ಸಿಟಿ ಇದೆ, ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ. ಮತ್ತು ಅತುಲ್ ಮುಂಗಿ ಅವ್ರದ್ದೊಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಹಾಗೆ ಅನೂಪ್ ಅಗಸ್ತಿ ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ. ನನಗೆ ಅಳೋದು ಬರ್ತಿರ್ಲಿಲ್ಲ, ಕಾಮಿಡಿ ಮಾಡಿಬಿಡ್ತಿದ್ದೆ. ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ್ ಅಗಸ್ತಿ ಅವರು. ಸೈಂಟಿಫಿಕಲಿ ಗ್ಲಿಸ್ರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ ಅವ್ರ ಹತ್ರ ಕಲಿತೆ ಸರ್. ಸ್ಟೋರಿ ನಂದೆ ಸರ್. ಬೇಸಿಕ್ಲಿ ನಮ್ಮ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಏನಿತ್ತು, ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತಮುತ್ತ ನಡೆದಿರೋ ಒಂದು ಲವ್ ಸ್ಟೋರೀಸ್ನ ತೊಗೊಂಡೆ ಇನ್ಸ್ಪೈರ್ ಆಗಿ ಬರೆದಿರೋದು. ಸೊ ಅಷ್ಟೇ ಸರ್. ಇನ್ಸ್ಪಿರೇಷನ್ ಅಂದರೆ ನಮ್ಮ ಲೈಫ್, ರಿಯಲ್ ಲೈಫ್ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಸೇ ಸಿನಿಮಾ ಸರ್. ಆ್ಯಕ್ಟಿಂಗು ಡೈರೆಕ್ಷನ್ ಹೇಗೆ ಮ್ಯಾನೇಜ್ ಮಾಡಿದೆ, ಇಟ್ಸ್ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್. ಯಾಕಂದರೆ ಪ್ರೀ ಪ್ರೊಡಕ್ಷನ್ನು ಒಂದು ಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಶೂಟ್ ಒಂಥರ ಎಕ್ಸ್ಪೀರಿಯನ್ಸ್ ಕೊಡ್ತು, ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವ್ರು ತೋರಿಸ್ತು. ಸೊ ಅದು ಮಾಡೋಕ್ಕಾಯಿತು ಅಂದರೆ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ. ನನಗೆ ಮಂಜು ಸರ್ DOP ಇಲ್ಲಿದ್ದಾರೆ. ಸೊ ಫಸ್ಟ್ ಅವರೇ ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ನಾನು ಹಿಂದೆ ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ. ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ, ಸಾಂಗ್ ಎಲ್ಲ ಈಗ ಬಂದಿತ್ತು. ಸೊ ಬೇಸಿಕ್ಲಿ ಅವರು, ನಮ್ದು ರಿಲೇಷನ್ಶಿಪ್ ಹೇಗಿತ್ತು ಅಂದರೆ ಗಂಡ ಹೆಂಡತಿ ರಿಲೇಷನ್ಶಿಪ್ ಥರ ಇತ್ತು. ಏನಕ್ಕಂದರೆ ಎಲ್ಲೂ ಬಿಡ್ತಿರ್ಲಿಲ್ಲ. ನಾನು ಎಡಿಟ್ಗೆ ಹೋದ್ರು ಜೊತೆಗಿರ್ತಿದ್ರು, ಶೂಟಲ್ಲೂ ಜೊತೆಗಿರ್ತಿದ್ವಿ, ಬೆಳಗ್ಗೆಯಿಂದ ನೈಟು. ಸೊ ತುಂಬ ಸಪೋರ್ಟ್ ಸಿಕ್ತು. ಸೊ ನಮ್ಮ ಅಫೇರಿಂದನೇ ಈ ಸಿನಿಮಾ ಚೆನ್ನಾಗಿ ಬಂತು. ಅದು ಓಕೆ, ಅದನ್ನು ಹೇಳ್ತೀನಿ. ಸ್ಟಾರ್ಟಿಂಗ್ ಶೂಟಲ್ಲಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್, ಒಂದು ಸಾಂಗ್ ಅಲ್ಲಿ ಬೇರೆ ಥರ ಜಸ್ಟ್ ಹಿಂಗೆ ಟಚ್ ಮಾಡೋಂಗೆ ವಿನೋದ್ ಅವ್ರು ಇರ್ತಿದ್ರು. ಮಂಜುತಲ್ ಅವರು ಲಿಟ್ರಲಿ ಟಚ್ ಮಾಡಿ ತೋರಿಸ್ತಿದ್ರು ನಮಗೆ. ನಮ್ಮೆಲ್ಲ ಕ್ಯಾಮ್ರಾ ಮೇಲೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಲ್ಲ, ಸೊ ತೋರಿಸ್ತಿದ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ನಂದು ಬರೀ ರೊಮ್ಯಾನ್ಸ್ ಇಲ್ಲ, ಕಾಮಿಡಿ, ರಾಮ್-ಕಾಮ್. ಅದು ರಾಮ್-ಕಾಮ್. ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್, ನನಗೆ ಜಾಸ್ತಿನೇ ಅನಿಸ್ತು. ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ. ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬ ಜಾಸ್ತಿ ಅನಿಸ್ತು. ನನ್ನ ಕೈಲಿ ಆಗದೇ ಇರೋಷ್ಟು ನಾನು ಮಾಡಿದ್ದೀನಿ. ಬಟ್ ಅದೇ ನನಗೆ ಚಾಲೆಂಜು. ಹೌದು 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 ಹೌದು. ಇದೊಂದು ನೀವು ಕೇಳಿದ್ರೆ ನನಗೆ ಡೌಟ್ ಇತ್ತು ಸರ್, ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡೋಕ್ಕೆ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್. ಸೊ ನನಗೆ
ನನ್ಗೆ ಡೌಟ್ ಇತ್ತು, ನಾಳೆ ದಿನ ಎಲ್ಲಾದರೂ ನನ್ನ ಇಂಟೆನ್ಷನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ಥರ ಮಸಾಲ ಸಿನಿಮಾನೇ ಮಾಡ್ತಿದ್ದೆ. ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದರೆ ಇನ್ನೂ ರೊಚ್ಚಿಗೆದ್ದು ಮಾಡೋರು ಇದ್ದಾರೆ, ಬಟ್ ಅದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ. ಪೂರ್ತಿ ಸಾಂಗ್ನ ಫಿಲಿಮ್ ಜೊತೆಲಿ ನೋಡ್ಬೇಕಾದ್ರೆ, ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಲ್ಲ, ನನ್ನ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ. ಬೀಚು, ಮೌಂಟೇನ್, ಒಬ್ರು ಇವಾಗ ಕಾಮನ್ ಕ್ವಶನ್, ಆರ್ ಯು ಬೀಚ್ ಪರ್ಸನ್ ಆ ಮೌಂಟೇನ್ ಪರ್ಸನ್? ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್. ಸೊ ಬೀಚ್ ಪರ್ಸನ್, ಮೌಂಟೇನ್ ಪರ್ಸನ್. ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನ್ಸೋ ಸೀನ್ಸ್ ಇದೆಲ್ಲ ಇದೆ. ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್, ಹಿಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇದನ್ನೇ ನಾನು ಎಕ್ಸ್ಪೆರಿಮೆಂಟ್, ಐ ಮೀನ್ ನನ್ನ ಡೌಟ್ ಇತ್ತು, ಆಡಿಯನ್ಸ್ನ ಕರೆದೆ, ಕೂರಿಸ್ದೆ, ತೋರಿಸ್ದೆ, ಮಾಡಿದೆ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು, ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು. ಬಟ್ ಮಿಕ್ಸ್ಡ್ ರಿವ್ಯೂಸ್ ಬರ್ತಿದೆ. ಐ ಆಮ್ ಹ್ಯಾಪಿ. ಅಂದರೆ ಎರಡು ಎಕ್ಸ್ಟ್ರೀಮ್ ಇದೆ. ತುಂಬ ಯಾರು ಮಾಡ್ದಿರಕ್ಕಾಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದ್ದೀರಾ, ಒಂದು ರಿಯಾಲಿಟಿ ಹೇಗಿದೆ ಅನ್ನೋದೊಂದು ತೋರಿಸಿದ್ದೀರಾ. ಇನ್ನೊಬ್ರು ತುಂಬ ಜಾಸ್ತಿ ಆಯಿತು ಹೇಗೆ ಅನ್ನೋರು. ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು 5% ಅಷ್ಟೇ ಸೆನ್ಸರ್ ಆಗ್ತಿದೆ. ಇಲ್ಲ ಹೇಗೆ ಕೊಟ್ಬಿಡಿ ತಗೊಂಬಿಡೋಣ. 5 ಹಾಡಿದೆ, 2 ಬಿಟ್ ಸಾಂಗ್ಸು, ಇದೊಂದು ಸಾಂಗ್ಸು. ಸೊ ನಾವೇನು ಬೇರೆ ಸಾಂಗು ನೋಡಿದ್ರಲ್ಲ, ಸ್ಕೂಲ್ ಸಾಂಗು, ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ, 7 ಜನ್ಮಗಳ ಜೊತೆಯಾಗೋ ಆ ಥರನೂ ಮಾಡಿದ್ದೀವಿ. ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡಿದ್ದೀವಿ. ಮ್ಯೂಸಿಕ್ ನೀವು ಕೇಳಿದ್ರಿ, ನಿಮಗೆ ಇಷ್ಟ ಆಯಿತು ಎಲ್ಲರಿಗೂ. ಸೊ ವಿಶಾಲ್ ಆಲಾಪ್ ಅವರು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ, ಅದನ್ನ ಮಾಡಿದ್ರು, ಮತ್ತೆ ಇನ್ನೊಂದು ಸಾಂಗ್ ಮಾಡಿದ್ದಾರೆ. ಮತ್ತೆ ಶ್ರೀನಿವಾಸ್ ಭಾರ್ಗವ್ ಅವರು ಬಂದಿಲ್ಲ, ಅವರು ಮುಂಬೈಲಿದ್ದಾರೆ. ಸಾಂಗ್ ವಿಡಿಯೋ ಸಾಂಗ್ ಏನು ನೋಡಿದ್ರಲ್ಲ, ಅದು ಶ್ರೀನಿವಾಸ್ ಭಾರ್ಗವ್ ಅವರು ಮಾಡಿದ್ದು. ಅಲ್ಲ 5.1 ಇದಾಗಿಲ್ಲ ಅಷ್ಟೇ. ಇದು ಸ್ಟೀರಿಯೋ ಪ್ಲೇ ಮಾಡಿದ್ದು. ಅದು 13 GB ಫೈಲ್ ಇತ್ತು, ಅದು ಪ್ಲೇ ಇದಾಗಿಲ್ಲ, ಅದರಿಂದ ಡೌನ್ಲೋಡ್ ಮಾಡಿ ಹಾಕಿದ್ದು. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಸರ್, ಬೈಂದೂರಲ್ಲಿ ಶೂಟ್ ಮಾಡಿದ್ವಿ. ಪೊಲೀಸ್ ಪರ್ಮಿಷನ್ಸ್ ಅದು ಇದು ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ಆದಷ್ಟು ಒಳ್ಳೆ ಲೊಕೇಶನ್ಸ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟು. ಮೇಜರ್ಲಿ ಇಲ್ಲೇ ಬೆಂಗಳೂರು ಕವರ್ ಮಾಡಿರೋದು ಸರ್. ಹಾಂ, ರಾಮ್-ಕಾಮ್, ರೊಮ್ಯಾನ್ಸ್ ಲವ್ ಸ್ಟೋರಿ. ಹಾಂ, ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು, ಆಲ್ರೆಡಿ ತುಂಬ ಲವ್ ಸ್ಟೋರೀಸ್ ಬಂದಿದ್ದು, ಅದಕ್ಕೂ ನಮಗೂ ಏನು ಡಿಫ್ರೆನ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಸರ್. ನಂದೇನು ಡಿಫ್ರೆನ್ಸ್ ಅಂದರೆ ಸಿಂಪಲ್ಲು, ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸೋಕ್ಕಾಗುತ್ತೋ. ಅಂದರೆ ನೀವು ಆಡಿಯನ್ಸ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ, ಅವ್ರನ್ನ ಅಲ್ಲಿ ನೋಡ್ಕೋಬೇಕು ಅನ್ನೋ ಇಂಟೆನ್ಷನಲ್ಲೇ ಆದಷ್ಟು ಎಷ್ಟು ರಿಲೇಟಬಲ್ ಆಗಿ ಇಟ್ಕೋಬೋದು ಅಷ್ಟು ರಿಲೇಟಬಲ್ ಆಗಿ ಇಟ್ಕೊಂಡಿದ್ದೆ. ಡಿಫ್ರೆಂಟಾಗಿ ಏನು ದೊಡ್ಡ ಸೆಟ್ಟು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಮಾಡೋಕ್ಕೆ ಹೋಗಿಲ್ಲ. ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ಥರ ಮಾಡಿದ್ದೀವಿ ಸರ್. ಫಸ್ಟ್ ಹಾಫಲ್ಲಿ ಹಾಫು ಬೇಸಿಕಲಿ 3 ಸ್ಟೇಜಸ್ ಆಫ್ ಲೈಫ್. ಅಲ್ಲಿ ನಮಗೆ 3 ಡಿಫ್ರೆಂಟ್ ಲವ್ ಸ್ಟೋರೀಸ್ ಇರುತ್ತೆ. ಫಸ್ಟ್ ಲವ್ ಬೇರೆ ಥರ ಇರುತ್ತೆ, ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ. ಆಸ್ ವಿ ಮೆಚೂರ್ ಇನ್ ಏಜ್ ನಮ್ಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ. ಫಸ್ಟ್ ಲವಲ್ಲಿ ಬಟರ್ಫ್ಲೈ ಫೀಲಿಂಗ್ಸು, ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ಬರು ಪರ್ಸ್ನಾಲಿಟೀಸ್ ಇಶ್ಯೂಸ್ ಬರೋದು, ಒಂದೊಂದು ಥರ ಪ್ರೀತಿ. ಅದನ್ನು ನಾನು ಕಂಪ್ಲೀಟಾಗಿ ಹೇಳೋಕ್ಕೋದ್ರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ. ಆ ಸ್ಟೇಜಸ್ ಆಫ್ ಲೈಫ್, ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್. ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ಸಿ.ಕೈ ಚಂದ್ರು ಸರ್, ನೀವು ಟ್ರೈಲರಲ್ಲಿ ನೋಡಿದ್ರಿ. ಸಿ.ಕೈ ಚಂದ್ರು ಸರ್ ಇದ್ದಾರೆ, ತುಂಬ ಒಳ್ಳೆ ರಾಜಿ ಮ್ಯಾಮ್ ಇದ್ದಾರೆ. ಸಿ.ಕೈ ಚಂದ್ರು ಸರ್ದು ರಾಜಿ ಮ್ಯಾಮ್ದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಸರ್ಪ್ರೈಸ್ ಇದೆ ಆ್ಯಕ್ಚುಲಿ, ನೋಡಿ. ಹಾಗೆ ಲಪಂಗ್ ರಾಜ್ ಅವರು ಉತ್ತರ ಕರ್ನಾಟಕ ಅಲ್ಲಿ ಇವ್ರಿಗೆಲ್ಲ ಗೊತ್ತಿದೆ, ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫಲ್ಲಿ. ಹಾಗೆ ಐಶ್ವರ್ಯ ಅವರು ಇದ್ದಾರೆ, ಅನುಷ್ ಅವರು ಇದ್ದಾರೆ, ಅನೂಪ್ ಅಗಸ್ತಿ ಅವರು ಇದ್ದಾರೆ, ಸುಬಿನ್ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರದೀಪ್ ಅವರೆಲ್ಲ ಮಾಡಿದ್ರು. ಸೊ ರವಿ ಸಾಲಿಯನ್ ಸರ್ ಇದ್ದಾರೆ, ಅವ್ರದ್ದು ನಮ್ಮದು ಹೀಗೆ ಹೇಳಿ ನಾನ್ ಲೀನಿಯರ್ ಸ್ಟ್ರಕ್ಚರ್ ಸ್ಟೋರಿ. ಸೊ ರವಿ ಸರ್ ಇದ್ದಾರೆ. ಹಾಗೆ ಗುಣ ಅವರು, ಸ್ವಾಮಿ ಅವರು ಇದ್ದಾರೆ, ಗುಣ ಅವರು. ಪರ್ಸ್ನಲಿ ನಾನು 5 ವರ್ಷ BCom ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ 5 ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಮಾಡ್ತಿದ್ದೆ. ಅದು ಬಿಟ್ಟರೆ ನಾನು MBA ಮಾಡಿದ್ದೀನಿ ರೇವಾ ಯೂನಿವರ್ಸಿಟಿಲಿ, ಮಾರ್ಕೆಟಿಂಗ್ ಆ್ಯಂಡ್ HR. MBA ಮುಗಿದಿದ ತಕ್ಷಣ 9ನೇ ತಾರೀಕು ಕಾನ್ವೊಕೇಶನ್ನು,
14ನೇ ತಾರೀಕು ನಂದು ಮುಂಬೈಲಿ ಒಂದು ಜಾಬ್ 12 lakh ಪ್ಯಾಕೇಜ್ದು. 13ನೇ ತಾರೀಕು ಸಿನಿಮಾ ಓಕೆ ಆಯಿತು. ಸೊ ಡೆಸ್ಟಿನಿ ಹೀಗಿತ್ತು. ಜಾಬ್ ಜಾಯಿನ್ ಆಗದೆ ಇದು ಸರ್, ಚಿಕ್ಕ ವಯಸ್ಸಿಂದನೂ ಈಗ ಹುಚ್ಚಿದೆ. ಅದು ಹೇಗೆ ಆಚೆ ತೆಗೆಯೋದು ಅಂತ ಒಂದು ಇದಿತ್ತು. ಬಟ್ ಟಾರ್ಗೆಟ್ ಇದ್ದಿದ್ದೆ, ಸಿನಿಮಾಲ್ಲೇ ಸಾಯ್ಬೇಕಾದ್ರೆ ಒಂದು ಆ್ಯಕ್ಟ್ರಾಗೆ ಸಾಯೋಣ, ಸಿನಿಮಾ ಮಾಡ್ತೇನೆ ಸಾಯೋಣ ಅಂದು ಒಂದು ಚಿಕ್ಕ ಕನಸು ಸರ್. ಅದಕ್ಕೆ ದೇವರು ಬ್ಲೆಸ್ ಮಾಡಿದ್ರೆ ಸಾಕು, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು. ಕ್ಯಾಮ್ರಾ ಮುಂದೆ ಸತ್ತೋಗ್ಬೇಕು ಸರ್. ಸರ್, ಹುಟ್ಟಿದ್ದು ತಿರುಪತಿ, ಬೆಳೆದಿದ್ದು ಬೆಂಗಳೂರೇ ಸರ್. ಯಾರಿಗಾದ್ರೆ ಏನಾದ್ರು ಪ್ರಶ್ನೆಗಳಿದೆಯಾ ಸಿನಿಮಾ ಬಗ್ಗೆ? ಏನಾದರೂ ಇದ್ರೆ ಕೇಳಿ. ನೀವು ಕೇಳಬೇಕು, ನಾವು ಕೇಳಬೇಕು. ಪ್ರಶಾಂತ್ ಬಾಗೂರ್ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ರು. ಅವ್ರ ಸಪೋರ್ಟಿಂದಾನೆ ಮಾಡ್ತಾ ಇರೋದು. ಸೊ ಎಂಟೈರ್ ಕರ್ನಾಟಕ, ಲವಂಗರಾಜ್ ಅವರು ಉತ್ತರ ಕರ್ನಾಟಕ ಇರೋದ್ರಿಂದ ಆ ಕಡೆ ಜಾಸ್ತಿ ಫೋಕಸ್ ಇದೆ. ಹಾಗೆ ಬೆಂಗಳೂರಲ್ಲಿ ನಮ್ಮ ಕೋರ್ ಯೂತ್ಗೆ ಇದು ಮಾಡಿರೋದ್ರಿಂದ ಬೆಂಗಳೂರು ಸೈಡು, ಮೈಸೂರು, ಎಂಟೈರ್ ಕರ್ನಾಟಕ ಪ್ಲಾನ್ ಮಾಡಿದ್ದೀವಿ ಸರ್. ಜಾಸ್ತಿ ಫೋಕಸ್ ಉತ್ತರ ಕರ್ನಾಟಕ ಮತ್ತು ನಮ್ಮ ಬೆಂಗಳೂರು ರೀಜನಲ್ಲಿ ಪ್ಲಾನ್ ಮಾಡಿದ್ದೀವಿ. ಇಲ್ಲ ಆಗಿದೆ. ಐ ಮೀನ್ ಪ್ರೊಸೆಸ್, ಸ್ಕ್ರೀನಿಂಗ್ ಡೇಟ್ ಕೊಟ್ಟಿದ್ದಾರೆ, ಸ್ಕ್ರೀನಿಂಗ್ ಆಗೋಗುತ್ತೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವ ಮಿತ್ರರಿಗೆಲ್ಲರಿಗೂ ಧನ್ಯವಾದಗಳು. ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಡೈರೆಕ್ಟ್ರ್ ಹೇಳ್ಬಿಟ್ರು. ಸೊ ಕತೆ ಕೇಳದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಕೆಲವರಿಗೆ ಡೌಟ್ ಬರ್ಬೋದು. ಸೊ ಕೆಲವೊಂದರ ನಾವು ನಂಬ್ತೀವಿ. ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್, ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ. 12 ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕು ಅಂತ ಬಂದಿದ್ದ. ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ. ಎಲ್ಲರಿಗೂ 8 ಲಕ್ಷ 9 ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಓಡಾಡ್ತಾ ಇದ್ರು. ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು. ಒಂದು ಡೈರೆಕ್ಟರ್ ಲೇಡಿ, ಅಂದರೆ ಸಂದರ್ಭ ಬಂತಲ್ಲ, ಅದಕ್ಕೆ ಹೇಳ್ಬೇಕೋ ಹೇಳ್ಬೇಡೋ ಅದನ್ನು ಸೈಡ್ ಮಾಡಿ. ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡೋದಕ್ಕೆ ಅವ್ರು ಅರ್ಧ ಮೂವಿ ಶೂಟ್ ಮಾಡಿದ್ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು. ಸೊ ಸುಮಾರು ದುಡ್ಡು ಹೋಯ್ತು. ಏನು ಮಾಡೋದು, ಆ್ಯಕ್ಟರ್ಸ್ಗೆಲ್ಲ ಮಾತು ಕೊಟ್ಬಿಟ್ಟಿದ್ದೀವಿ, ಹೆಂಗೆ ಏನಂತ ಯೋಚನೆ ಮಾಡಿದ ಮೇಲೆ ಸೊ ಮಂಜು ಅವರು, ರಾಜಿ ಮೇಡಮ್ ಅವರು ಹಿಂದೆಯಿಂದ ಸಪೋರ್ಟ್ ಮಾಡಿ, ಇವ್ರ ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್, ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ, ಕೆಟ್ಟದಿರುತ್ತೆ, ಒಳ್ಳೇದಿರುತ್ತೆ. ನಾವು ಲೈಫ್ ಆದರೆ ಹಿಂದೆ ಹೋಗೋಕ್ಕಾಗಲ್ವಲ್ಲ. ಸೊ ಫ್ಯಾಮ್ಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ. ಬರೀ ಹಾಡು ನೋಡಿದ್ ಮಾತ್ರನೇ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ. ಓವರಾಲ್ ಮೂವಿನಲ್ಲಿ ನೋಡಿದ್ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್. ಅದು ಲವ್ ಹೆಂಡತಿ ಮೇಲೆ ಆಗ್ಬೋದು, ಲವರ್ ಮೇಲೆ ಆಗ್ಬೋದು, ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು. ಸೊ ಅದೆಲ್ಲ ಮೆಮೊರಿ ಜಸ್ಟ್. ಸೊ ನಮ್ಮ ಲೈಫಲ್ಲೂ ಹಂಗೆ ನಡೀತವಾಗ ಅನ್ನೋಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ. ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗುತ್ತೆ. ಇದು ಮೆಸೇಜ್ ಇದೆ, ಬಟ್ ಹೇಳಿದರೆ ಮತ್ತೆ ಥ್ರಿಲ್ ಇರಲ್ಲ. ಲವ್ ಫೈಲರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ. ಸೊ ನಿಮ್ಗೆಲ್ಲರಿಗೂ ಹೇಳ್ಕೊಳೋದೊಂದೇ, ನಮ್ಗೆ ಬಂಡವಾಳ ಬರಬೇಕಂತ ನಾನು ಮೂವಿ ಮಾಡಿಲ್ಲ. ಒಂದು 10 ಜನ ಹುಡುಗರಿಗೆ ಒಂದು ಲೈಫ್ ಕೊಟ್ಟರೆ ಸಾಕು ಅಂತ ನಾನು ಇದು ಮಾಡಿದ್ದೀನಿ. ನನ್ನ ಲೈಫು ಬೆಂಗಳೂರಿಂದಾನೇ ಸ್ಟಾರ್ಟ್ ಆಗಿತ್ತು. 96 ಅವಿನಿ ರೋಡಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದೆ. 700 rupees ನನ್ನ ಮೊದಲ ಸ್ಯಾಲ್ರಿ. 2ನೇ ತಿಂಗಳು ಬರೋಷ್ಟಿಗೆ ನಮ್ಮ ತಾಯಿ ತೀರೋಗ್ಬಿಟ್ರು.
ಅವಾಗ 1.5 ಲಕ್ಷ ನಮ್ಮ ಮನೆ ಸಾಲ. ನನ್ನ ವಯಸ್ಸು 16 ವರ್ಷ. 16 ವರ್ಷದಲ್ಲಿ 700 ರೂಪಾಯಿ ಸ್ಯಾಲ್ರಿ ತಗೊಂಡವನು 1.5 ಲಕ್ಷ ಸಾಲ ಕಟ್ಟಬೇಕಾಯ್ತು. ಸೊ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ನಾನು ದುಡ್ಡು ಹಿಂದೆ ಓಡಾಡಿದೆ. ದೇವ್ರು ಇವತ್ತು ನನಗೆ ಒಂದೊಳ್ಳೆ ಪೊಸಿಷನಲ್ಲಿ ಇಟ್ಟಿದ್ದಾನೆ. ಸೊ ಎಷ್ಟಿದ್ರೂ ಸಾಲಲ್ಲ, ಕೋಟಿ ಗಟ್ಲಿದ್ರೇನು ಸಾಲಲ್ಲ ಲೈಫಲ್ಲಿ. ಇದು ಸಾಕು ಅಂದ್ಕೊಂಡ್ರೆ ಸೊ ಮರದ ಕೆಳಗಡೆ ಮಲಗಿದ್ರೂ ನಿದ್ರೆ ಬರುತ್ತೆ. ಯಾವನ್ ಮಲಗಿದ ತಕ್ಷಣ ನಿದ್ರೆ ಬರುತ್ತೋ ಅವನಿಗೆ ಕೋಟೀಶ್ವರ. ಸೊ ನಾನು ನೆಮ್ಮದಿಯಾಗಿದ್ದೀನಿ, ಅದಕ್ಕೆ 4 ಜನರಿಗೆ ಹೆಲ್ಪ್ ಮಾಡಬೇಕಂತ ನಾನು ಮುಂದೆ ಬಂದಿದ್ದೀನಿ. ನಾನು ಮಾತು ಕೊಟ್ಟೆ. ನಾನು ಬೇಸಿಕಲಿ ಚಿರಂಜೀವಿ ಫ್ಯಾನ್, ಅಭಿಮಾನಿ, ದೊಡ್ಡ ಅಭಿಮಾನಿ. ಸೊ ಅವ್ರು ಹೇಳ್ತಾರೆ ಒಂದು ಮಾತು ಕೊಡೋಕ್ಕೆ ಮುಂಚೆ ಆ ಮಾತಿಗೆ ಯಜಮಾನ ನೀನು, ಮಾತು ಕೊಟ್ರ ಮೇಲೆ ಆ ಮಾತಿಗೆ ಬಾನಿಸ ನೀನು, ಗುಲಾಮ ನೀನು ಅಂತಾರೆ. ಮಾತು ಕೊಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಮಾತು ಕೊಟ್ಟ ಮೇಲೆ ಎಷ್ಟು ಕಷ್ಟ ಬಂದ್ರೂ ಅದನ್ನ ಉಳಿಸ್ಕೋಬೇಕು. ಈ ಹುಡುಗರಿಗೆ ಮಾತು ಕೊಟ್ಟಿದ್ದೀನಂತ ನಾನು ಎಷ್ಟು ಕಷ್ಟ ಬಂದ್ರೇನು ಅದನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅವ್ರ ಲಕ್ಕು, ಅದೃಷ್ಟ, ನಿಮ್ಮೆಲ್ಲ ಆಶೀರ್ವಾದ ಕೊಟ್ಟರೆ ಆ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಬರಂತ ನನ್ನ ಆಸೆ. ನಂದು ತಿರುಪತಿ, ನಾನು 2009ನಲ್ಲಿ ತಿರುಪತಿಗೆ ಶಿಫ್ಟ್ ಆಗಿದ್ದೀನಿ. ಬಜಾಜ್ 2 ವೀಲರ್ ಶೋರೂಮ್ ಇದೆ. ಒಂದು ರಿಯಲ್ ಎಸ್ಟೇಟನ್ನು ಮಾಡ್ತಾ ಇದ್ದೀನಿ. ಒಂದು 2-3 ವರ್ಷದಿಂದ ರಿಯಲ್ ಎಸ್ಟೇಟು ತುಂಬ ಸ್ಟ್ರಗಲ್ಸಲ್ಲಿದೆ. ಸೊ ಇನ್ನೂ ಒಳ್ಳೆ ದೊಡ್ಡ ಪ್ಲಾನೇ ಇತ್ತು. ಸೊ ಬಿಸ್ನೆಸ್ಗಳೆಲ್ಲ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಆಗಷ್ಟು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲ ಆಶೀರ್ವಾದ ಕೊಟ್ರಿ, ಸ್ವಲ್ಪ ಸಪೋರ್ಟ್ ಮಾಡಿ, ನಿಮ್ಮ ಮಕ್ಕಳಂತ ತಿಳ್ಕೊಳ್ರಿ. ಸ್ವಲ್ಪ ಎಲ್ಲರಿಗೂ ಕೈ ಮುಗ್ದು ಹೇಳ್ತಾ ಇದ್ದೀನಿ, ಮಕ್ಕಳ ಲೈಫ್ಗಾಗಿ ಸಪೋರ್ಟ್ ಮಾಡಿ, ದುಡ್ಡಿಗಾಗಿ ಆದರೆ ಬೇಡ. ನನಗೆ ದುಡ್ಡಂತೂ ಬೇಡ. ಸೊ ಆ ಹುಡುಗರಿಗೆ ಒಂದು ಲೈಫ್ ಕೊಟ್ರಿ, ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಈಗಲೂ ನಾನು ಜೀವನ ಬೆಂಗಳೂರಿಂದಾನೇ ಸ್ಟಾರ್ಟ್ ಆಗಿದ್ದರಿಂದ ಕನ್ನಡ ಭಾಷೆ ಅಂದರೆ ತುಂಬ ನನಗೆ, ಈ ಬೆಂಗಳೂರು ನನಗೆ ಜೀವನ ಕೊಟ್ಟಿದ್ದು, ಲೈಫ್ ಕೊಟ್ಟಿದ್ದು. ಸೊ ನಾನು ಯೂಸ್ ಮಾಡೋ ಬೈಕ್ ಮೇಲೆ ಈಗಲೂ ಕನ್ನಡದಲ್ಲೇ ಇರುತ್ತೆ. ಪಲ್ಸರ್ 2006 ತಗೊಂಡಿದ್ದೀನಿ. ಈಗಲೂ ನಾನು ಅದೇ ಗಾಡಿ ಓಡಿಸ್ತೀನಿ. ನನ್ನ ನಂಬರ್ ಪ್ಲೇಟೂ ಕನ್ನಡದಲ್ಲೇ ಇರುತ್ತೆ. ಸುಮಾರು ಸಲ ನಾನು ತಿರುಪತಿನಲ್ಲಿ ಅದಕ್ಕೆ ಫೈನ್ ಕಟ್ಟಿದ್ದೀನಿ, ಆದ್ರೂ ನಾನು ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ. ಅಷ್ಟೊಂದು ಅಭಿಮಾನ, ಯಾಕಂದರೆ ಲೈಫ್ ಕೊಟ್ಟಿದ್ದು ಬೆಂಗಳೂರು. ಈ ಮಣ್ಣಿಗೆ ಏನು ಕೊಟ್ರೇನು ಅದು ಋಣ ತೀರಲ್ಲ. ನಾನು ಏನು ಇವತ್ತು ನಿಮ್ಮ ಮುಂದೆ ಕುಂತಿದ್ದೀನಿ ಅಂದರೆ ಅದು ಇಲ್ಲಿಂದಾನೇ ಬಂದಿದ್ದು. ಸೊ ಲೈಫಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಬರುತ್ತೆ, ಪ್ಲಸ್ಸು ಮೈನಸ್ಸು. ಬಟ್ ಲೈಫ್ ಎಲ್ಲಿ ಸ್ಟಾರ್ಟ್ ಆಯಿತು, ನಾವು ಇವಾಗ ತಿರುಪತಿನಲ್ಲಿ ಇರ್ಬೋದು, ಬಟ್ ಅವತ್ತಿನ ದಿನ ಇಲ್ಲಿ ಈ ಊರು ಬೆಂಗಳೂರು ಇರಲಿಲ್ಲ ಅಂದರೆ ನಾನು ಇವತ್ತು ಇಲ್ಲಿ ಇರಲಿಲ್ಲ. ನಾನು ಅಲ್ಲಿ ಊರಲ್ಲಿ ಏನೋ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಇರ್ತಾ ಇದ್ದೆ. ಸೊ ಏನೇನೋ ಹೇಳಬೇಕು, ಬಟ್ ಟೈಮ್ ತುಂಬ ಕಡಿಮೆ ಇದೆ, ಎಲ್ಲರೂ ಮಾತಾಡಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಬೇಡ್ಕೊತಾ ಇದ್ದೀನಿ, ಹುಡುಗರಿಗೆ ಎಲ್ಲ ಯಂಗ್ಸ್ಟಾರ್ಸ್ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಗೆ ಕೇಳ್ಕೊತಾ ಇದ್ದೀನಿ, ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ಅವ್ರಿಗೊಂದು ಒಳ್ಳೆ ಲೈಫ್ ಕೊಡ್ತೀರಂತ ನಿಮ್ಮನ್ನೆಲ್ಲರನ್ನ ಬೇಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. You have to forgive me, I don't speak Kannada, so either I can speak in English or in Tamil. What would be your choice? English. Thank you so much. Since I'm speaking in a different language, I'd like to make it short and sweet. First of all, I was just listening to Sir Reddy Garu talking about his origins and how he came to Karnataka and how it's given him the privilege of being where he is today. As I was sitting over there, what I was thinking is, looking at the background of the origins, why are they doing a Kannada film? Why not in Telugu, right? But the fact that they've come here and they've accepted this as a home, and therefore they've accepted the language as their mother tongue, it's, I think, a sense of pride for Karnataka, and I think we should give them a big hand for that. Number two, to speaking of Gandhi, I've known him over the last 2 years.
I've also seen his struggles from afar. Sir also briefly said about whatever struggles there were. I will not get into that again. But he always had this verve that he will achieve it. And he used to ask me, "Sir, do you think I'm capable?" I asked him only one question: "Do you have a producer?" He said, "Yes." I said, "Does the producer believe in you?" He said, "Yes." So I said, "Where is the doubt?" So today I'm sitting here proudly on stage with both of them. God bless you both and wish you and your team all success. Thank you very much. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಹಾಂ, ನನ್ನ ಹೆಸರು ಐಶ್ವರ್ಯ ದಿನೇಶ್. ನಾನು ಪ್ರೇಮಂ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಓಕೆ ಓಕೆ ಸೊ ನಾನು ಸ್ಕೂಲ್ ಟೈಮಿಂದನೇ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಡಾನ್ಸಿಂಗ್ ಮಾಡ್ತಾಯಿದ್ದೀನಿ. 2016 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು. ಅದು ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ. ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು. ಅದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು. ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ. ಅದಾದಮೇಲೆ ಈಗ ಪ್ರೇಮಂ ಮಧುರಂ ಮಾಡಿದ್ದೀನಿ. ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ. ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು, ಕಷ್ಟಗಳು ಇರುತ್ತೆ. ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ದಾರೆ ಗಾಂಧಿ ಅವರು. ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು. ಆ್ಯಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು. ಸೊ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್. ಅರ್ಥ ಆಗಿಲ್ಲ ಸರ್. ಹಾಂ, ಕಥೆಯಲ್ಲಿ ಒಂದು ಅಂದರೆ ಆ ಫೀಮೇಲ್ ಲೀಡ್ಗೆ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ. ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ. ಲೈಕ್ ಅವಳು ಹೆಂಗಿರ್ತಾಳೆ, ಸ್ಕೂಲಲ್ಲಿರುವಾಗ ಹೆಂಗಿರ್ತಾಳೆ, ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ, ಮತ್ತು ಅದಾದಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಒಂದು ಎಲ್ಲರೂ ಬೆಳೀತಾರಲ್ಲ ಹೋಗ್ತಾ. ಸೊ ಆ ಥರ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಕರೆಕ್ಟ್. ಹಾಂ, ಶೇಡ್ಸ್ ಇದೆ. ನಂಗೆ ತುಂಬ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ದು. ಯಾಕಂದರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಜಾಸ್ತಿ ಬುಕ್ಸಲ್ಲೇ ಓದ್ತಿದ್ದೆ. ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾ ಕನೆಕ್ಟ್ ಆಯಿತು, ಇಷ್ಟ ಆಯಿತು. ಮತ್ತು ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋದಂತೂ ಒಂದು ತುಂಬ ಚೆನ್ನಾಗಿತ್ತು. ಹಾಂ, ಸಿಹಿ ಚಂದ್ರು ಅವರೇ. ಸಾರಿ ಸಿಹಿ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ಇವತ್ತು. ಅದನ್ನ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ, ಸುನಿಧಿ ಗಣೇಶ್ ಅವ್ರದ್ದು. ಅದು ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ವಿಡಿಯೋನೂ ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಗಿತ್ತು. ಮತ್ತು ಮೌನದ ಮಾತು ತುಂಬ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ. ಯಾಕಂದರೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡಿರುವಂಥ ವಿಡಿಯೋ ಇದು. ಅದೇ ಟೈಮಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷ್ನಲ್ ಆಗಿ ಗಾಂಧಿ ಅವ್ರು ಇದ್ದಿದ್ದಾರೆ ಅಂದರೆ ಅವ್ರ ಸಪೋರ್ಟು ಮತ್ತು ಇದರಿಲ್ಲದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮಂಜು ಸರು ಅಷ್ಟೇ, ಲಿಮಿಟೆಡ್ ಕ್ರೂ ಇದ್ದರು, ತುಂಬ ಸಪೋರ್ಟಿವ್ ಆಗಿದ್ದರು, ಕಂಫರ್ಟಬಲ್ ಅನಿಸಿದ್ರು. ಇಲ್ಲಾಂದರೆ ಈ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಆ ಸಾಂಗ್ ಬಗ್ಗೆ ಹೋದರೆ ನಿಜವಾಗ್ಲೂ ಬರ್ಕೊಂಡ್ವಿ, ಈ ಥರ ಆಗುತ್ತೆ. ಒಂದೊಂದು ಸೀಕ್ವೆನ್ಸೂ 5 ನಿಮಿಷದ ಸೀಕ್ವೆನ್ಸ್ ಶೂಟ್ ಮಾಡಿರೋದು ಎಡಿಟ್ಕಿಂತ ಮುಂಚೆ. ಮಾಡೋಕ್ಕೆ ಮುಂಚೆ ಹಾನೆಸ್ಟಾಗಿ ಹೇಳ್ತೀನಿ, ಒಂದು ಗಂಡಸಾಗಿ ನಾನು ಹೇಳ್ತೀನಿ ಡೈರೆಕ್ಟಾಗಿ, ತುಂಬ ನರ್ವಸ್ ಆಗಿದೆ. ಇದು ಒಪ್ಕೋತೀನಿ. ಅಷ್ಟು ಈಸಿ ಇರಲಿಲ್ಲ ಮಾಡೋದು, ನಡುಗ್ತಿದ್ದೆ ಹೇಳಬೇಕು ಅಂದರೆ. ಸೊ ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ. ಅದು ಚಾಲೆಂಜ್ ಏನಂದರೆ ಸಿಂಗಲ್ ಟೇಕಲ್ಲಿ ಮುಗಿಸ್ಬಿಡ್ಬೇಕು ಅಂತ, ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸೊ ನನಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸೇ, ಇದರಿಂದ ಫ್ರೆಂಡ್ಸ್ ಆಗಿ ಇದಾಗಿದ್ದು. ನನಗೇನು ವಾಟ್ ಐಮ್ ಗೋಯಿಂಗ್ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು, ನನ್ನ ಕಷ್ಟ ಏನು ಅಂತ ಅವ್ರಿಗೆ ಅರ್ಥ ಆಗ್ತಿತ್ತು. ಅಟ್ ದ ಸೇಮ್ ಟೈಮ್ ಅವ್ರಿಗೂ
ಪ್ರಾಬ್ಲಮ್ ಇದೆ, ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು, ಇಲ್ಲ ನಾವು ಮಾಡೋಣ, ಕೂಲ್, ಟೇಕ್ ಅ ಬ್ರೀತ್ ಆಗುತ್ತೆ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು. ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗಲಿ ಕಾಣಿಸ್ತಿಲ್ಲ, ಇವತ್ತು ನೀಟಾಗಿ ಕಾಣಿಸ್ತಿದೆ, ಆಡಿಯನ್ಸ್ಗೆ ತೋರಿಸಿದಾಗ ಅದು ಕನೆಕ್ಟ್ ಆಗ್ತಿದ್ದಾರೆ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಹೇಳಿ ಒಂದು ಸ್ಟ್ರೆಂತ್ ನನಗೆ, ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೀಸನ್ ಅವರೇ. ನನಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಎಸ್ ವೈ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು ಮೂಲತಃ ಕೊಡಗಿನಿಂದ, ಓದಿರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ. ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ 2018 ನನ್ನ ಕಾಲೇಜ್ ಬಂದಾಗಿಂದ. ಸೊ ಹೀಗೆ ನಡೀತಾ ಇತ್ತು ಮಾಡಲಿಂಗ್, ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿದ್ರು. ಅದ್ರಲ್ಲಿ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿದ್ದು. ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿದ್ದು. ಸರ್ ರೆಫರ್ ಮಾಡಿದ್ರು, ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು, ಕಳಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದೆ, ಗಾಂಧಿ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು. ಓಕೆ ಎಲ್ಲ ಆಯಿತು, ಕಾಲಲ್ಲಿ ಮಾತಾಡಿದೆ. ಒಂದಿನ ಹೇಳಿದ್ರು, ಓಕೆ ಆಫೀಸ್ಗೆ ಬನ್ನಿ, ಸೊ ಮಾತಾಡೋಣ ಮುಂದೆ, ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ. ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು. ಸೊ ಹೋದೆ, ಒಂದು ಸ್ಮಾಲ್ ಆಡಿಷನ್ ನಡೀತು. ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು, ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು. ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ದೇ ಲೈಕ್ ವಾಟ್ ಐ ಡಿಡ್, ವಾಟ್ ಐ ಶುಡ್. ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ. ಅದಾದಮೇಲೆ ಒಂದು ವಾರಕ್ಕೆ ದೇ ಗೇವ್ ಮಿ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ವರ್ಕ್ಶಾಪ್ಸ್ ಇತ್ತು, ಒಂದು ಸಾಂಗ್ ಇದೆ, ಕೇಳ್ತಾ ಇದ್ರಿ, ಸಾಂಗ್ ನಂದು ಇದೆ, ಬರುತ್ತೆ. ಅದಕ್ಕೆ ರಿಹರ್ಸಲ್ಸ್ ಇತ್ತು, ಅದನ್ನೆಲ್ಲ ಮಾಡಿದ್ವಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು. ಸೊ ಅವ್ರು ಹೇಳಿದರು, ಗಾಂಧಿಯವರು, ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ. ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದುಬಿಟ್ಟು, ಶಿ ಈಸ್ ಅ ವೆರಿ ಮೆಚೋರ್ಡ್, ತುಂಬ ಪ್ರಾಕ್ಟಿಕಲ್, ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನು ಅನಿಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್. ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ. ಎಸ್, ಸೊ ನೀವೆಲ್ಲರೂ ದಯವಿಟ್ಟು ಬಂದು 14ನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ. ಹೊಸೊಬ್ಬರು ಮೂವಿ ಇದು, ಎಲ್ಲ ನ್ಯೂ ಕಮರ್ಸ್. ಆ್ಯಂಡ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ದಯವಿಟ್ಟು 14ನೇ ತಾರೀಕು ಬಂದು, ಇನ್ನು ಇದಕ್ಕೆ ಏನೇನು ನೀವು ಕೇಳಿದ್ರಿ, ಸಾಂಗ್ಸ್ ಇದೆ, ಇನ್ನು ನನ್ನ ಜೊತೆ ಏನು ಮಾಡಿದ್ದಾರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ. ಸೊ ನೀವು ಮೇ ಬಿ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಹೇಳಬೇಕಾಗುತ್ತೆ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ದ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಮಂಜುನಾಥ್ ಹೆಗಡೆ. ಆಲ್ರೆಡಿ ನಾನು ಕನ್ನಡದಲ್ಲಿ ಇದು ಬಂದು ನಂದು 9th ಮೂವಿ. ಸೊ ಮರಾಠಿ, ಇನ್ನು 2-3 ಲ್ಯಾಂಗ್ವೇಜಸ್ ಮಾಡಿದ್ದೀನಿ, ಕೊಂಕಣಿ ಆ ಥರ. ಸೊ ಈ ಮೂವಿಗೆ ಅಂದರೆ ಆಲ್ರೆಡಿ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ಟಿಂಗಿಂದನೂ ಇಬ್ಬರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮಿಂದ ಹಿಡಿದು ಲೊಕೇಶನ್ ಇರ್ಬೋದು, ಪ್ರತಿಯೊಂದು ಮೂಮೆಂಟು, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದೀವಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಇದು ಪ್ರೆಸೆಂಟ್ ಯೂತ್ ಇದ್ದಾರಲ್ಲ, ಅವರಿಗೆ ತುಂಬ ಕನೆಕ್ಟ್ ಆಗೋ ಮೂವಿ. ಅಂದರೆ ಅವ್ರದ್ದು ಲವ್ ಮತ್ತು ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸು ಅಥವಾ ಇಶ್ಯೂಸ್ ಬಂದಾಗ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಇವಾಗಿನ ಯೂತ್. ಸೊ ಅದರ ಮೇಲೆ ಇವರು ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ. ವರ್ಕ್ಗೂ ತುಂಬ ಏನಂತಾರೆ, ನನ್ನ ವರ್ಕ್ಗೆ ತುಂಬ ಸ್ಕೋಪ್ ಇತ್ತು. ಸೊ ಆರ್ಟಿಸ್ಟ್ಗಳು ತುಂಬ ಇದ್ದರು. ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು, ಅಂದರೆ ಒಂದು ನನ್ನ ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗೂ ಇತ್ತು. ಸೊ ಅದನ್ನು ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ನಿಮ್ಮದೆಲ್ಲ ರೆಸ್ಪಾನ್ಸ್ ನೋಡಿದ ಮೇಲೆ ಗೊತ್ತಾಗಬೇಕು ನನ್ನ ವರ್ಕು ಪ್ಲಸ್ ಮೂವಿಗೆ ಸಕ್ಸಸ್ಸು ಸಿಗಲಿ. ಎಲ್ಲರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿಂಪಲ್ ಆಗಿ ಹೇಳ್ಬಿಟ್ರು ಮಂಜು ಸರ್, ಬಟ್ ಅವ್ರು ಹೇಳ್ದಂಗೆ ಪೇಪರ್ ಅಲ್ಲಿ ಪ್ರೇಮ ಮಧುರಂ ಅಂತ ಟೈಟ್ಲ್ ಹಾಕೋದ್ರಿಂದ
ಇವಾಗ ಸೆನ್ಸಾರ್ ಕಾಪಿಗೆ ಇದು ಕಳ್ಸೋವರೆಗೂ ಜೊತೆಗಿದ್ದಿದ್ದು. ನಾನು ಹೇಳಿದ್ನಲ್ಲ ನಮ್ಮ ಅಫೇರ್ ನಡೀತಿತ್ತು ಅಂತ, ಅದರಿಂದಲೇ. ಮ್ಯೂಸಿಕ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಿಲ್ಲ, ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇಲ್ಲೇ ಇದ್ದಾರೆ, ಅವ್ರ ಇದರಲ್ಲೇ ಹೇಳಿ ಅಂತ. ಹಾಂ, ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಶಾಲ್ ಆಲಾಪ್ ಅಂತ ಹೇಳಿ. ಸೊ ಇದಕ್ಕಿಂತ ಹಿಂದೆ ನಾನು ಒಂದು 4 ಮೂವಿ ಮಾಡಿದ್ದೀನಿ ಆ್ಯಕ್ಚುಲಿ. ಒಂದು ಡಿಸೆಂಬರ್ 24 ಅಂತ ಹೇಳಿ, ಒಂದು ಫಿಲಮ್ ಮೇಕರ್ ಅಂತ ಹೇಳಿ, ಒಂದು ರಣಾಕ್ಷ ಅಂತ ಹೇಳಿ. ಸೊ ಪ್ರೇಮ ಮಧುರಮಲ್ಲಿ 3 ಸಾಂಗ್ ಇದೆ ಆ್ಯಕ್ಚುಲಿ ನಾನು ಮಾಡಿರೋದು. ಸೊ ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ, ಒಳ್ಳೆ ಸಾಂಗ್ಸ್ ಮಾಡೋದಕ್ಕಾಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಮಂಜು ಸರ್ ಮತ್ತು ಗಾಂಧಿ ಬ್ರೋಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬ್ರೋ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಒಂದು ಇನ್ಸ್ಟ್ರೂಮೆಂಟ್ ಬೇಕು ಅಂತಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಬಂದರು. ಜೊತೆಗೆ ಕಂಪೋಷನ್ ಕೂತ್ಕೊಂಡಾಗ ಜೊತೇಲಿ ಎಷ್ಟೊತ್ತು ರಾತ್ರಿ ಆದರೂ ಕೂಡ ಬಂದು ಕಂಪೋಷನ್ಗೆಲ್ಲ ಕೂತ್ಕೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಜೊತೆಲೇ ಡಿಸ್ಕಷನ್ ಮಾಡಿ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಇದ್ರ ಹಿಂದೆ ಸಾಹಿತ್ಯ ಬರೆದವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಬರಬೇಕಾಯ್ತು. ಯೋಗಿ ಎಂ ವಿಜಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಬರೆದಿದ್ದಾರೆ. ಸೊ ಮಹೇಂದ್ರ ಅಂತ ಒಬ್ಬರು ಒಂದು ಲಿರಿಕ್ ಬರೆದಿದ್ದಾರೆ. ಜೊತೆಗೆ ಒಂದು ಸಾಂಗ್ ನಾನೇ ಬರೆದಿದ್ದೀನಿ ಸಾಹಿತ್ಯ. ಸೊ ನೀವು ಎಲ್ಲರ ಸಪೋರ್ಟ್ ಬೇಕು. ಇದೇ ನವೆಂಬರ್ 14ನೇ ತಾರೀಕು ಮೂವಿ ರಿಲೀಸ್ ಆಗ್ತೈತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್ ಗಂಧರ್ವ ಅಂತ ಅಂದ್ಬಿಟ್ಟು, ಒನ್ ಆಫ್ ದ ಮ್ಯೂಸಿಕ್ ಡೈರೆಕ್ಟರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಸ್ಕೋರ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅನೂಪ್ ಅವರು, ರವಿ ಸರು, ಗಾಂಧಿ ಸರು ಮತ್ತು ನಮ್ಮ DOP ಮಂಜು ಸರು, ಇವರಿಂದನೇ ನನಗೆ ಒಂದು ಟೀಮ್ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿತ್ತು. ಸೊ ತುಂಬ ಖುಷಿ ಆಯಿತು. ಮತ್ತು ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಪ್ರಾಜೆಕ್ಟು. ಥ್ಯಾಂಕ್ ಯು ಫಾರ್ ದ ಶೇಖರ್ ಸರ್ ಆಲ್ಸೋ. ಆ್ಯಂಡ್ ಆಲ್ಸೋ ಇವಾಗ ನೀವೇನು ನೋಡಿದ್ರಿ, ಇದು ಸುಮ್ಮನೆ ಮೂವಿಯ ಒಂದು ಗ್ಲಿಮ್ಸ್ ಅಷ್ಟೇ. ಮೂವಿ ಬಂದ್ಬಿಟ್ಟು ಒಂದು 2.5 hours ಇದೆ. ಸೊ ಅದರಲ್ಲಿ ನಿಮಗೆ ಲವ್ ಇದೆ, ಕಾಮಿಡಿ ಇದೆ. ಕಾಮಿಡಿ ಅಂತಂದರೆ ಎಲ್ಲೂ ಕೇಳಿರೋ ಥರ ನೋಡಿರೋ ಥರ ಕಾಮಿಡಿ ಅಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಇದೆ ಕಾಮಿಡಿ. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ, ಟೀಮಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನೀವು ಮಾತು ಹೇಳ್ಬಿಟ್ರೆ ನನಗೆ ಖುಷಿ ಆಗ್ಬಿಡುತ್ತೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜೇಶ್ವರಿ. ವಿಶೇಷವಾಗಿ ಮೀಡಿಯಾದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಪೇಷಂಟ್ಲಿ ಕೂತ್ಕೊಂಡಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಏನಾದರೂ ಮುಂದೆ ಹೋಗಬೇಕು ಅನ್ನೋದಿದ್ರೆ ಅದಕ್ಕೆ ಡ್ರೈವರ್ಸ್ಗಳು ನೀವೇ, ಚಕ್ರಗಳು ಕೂಡ ನೀವೇ ಆಗಿದ್ದೀರಾ. ಹಾಗಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಗಾಂಧಿ ಆ್ಯಂಡ್ ಮಿಸ್ಟರ್ ಮಂಜುನಾಥ್ ಹೆಗ್ಡೆ DOP ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ. ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೊತೆಗೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ. ಆ ಕನಸು ಲೀಸ್ಟಲ್ಲಿ ಸಿಹಿ ಕಹಿ ಚಂದ್ರು ಸರ್ ಕೂಡ ಇದ್ದರು. ಸೊ ಅದು ಫುಲ್ಫಿಲ್ ಆಗಿದೆ. ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಹಾಗೆ ಸಿನಿಮಾದ ಬಗ್ಗೆ, ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರು, DOP ಅವರೆಲ್ಲರೂ ಹೇಳಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಿಮ್ಮ ಎಲ್ಲರ ಹತ್ರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ, ಯೂಶ್ವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟಪಡ್ತಾರೆ. ಅಂದರೆ ಬರೀ ಸಿನಿಮಾ ಅಂತೇಳಿ ಹೇಳಿಲ್ಲ, ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದರೆ ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರಬೇಕು. ಹಾಗೆ ಈಸಿಯಾಗಿ ಏನು ಬರಲ್ಲ. ಹಾಗೆ ಈಸಿಯಾಗಿ ಬರಬೇಕು ಅಂದರೆ ಅಪ್ಪ ಅಮ್ಮ ನೆಟ್ಟಿದ ಆಲದ ಮರದಲ್ಲಿ ಕುತ್ಕೊಂಡು ಬರಬೇಕಾಗುತ್ತೆ. ಅದು ಈವನ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ನ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ.
ಈ ಸಿನಿಮಾ ಸ್ಟ್ರಗಲ್ ಮಾಡಿ ಮಾಡೋದಕ್ಕಿಂತ ತುಂಬ ಪ್ರೀತಿಪೂರ್ವಕವಾಗಿ ತುಂಬ ಖುಷಿಯಿಂದ ಮತ್ತು ಎಂಥೂಯಿಸಮ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಸೊ ಈ ಎಂಥೂಯಿಸಮ್ ನಮಗೆ ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಇದೊಂದೇ ಸಿನಿಮಾಗೆ ಅಯ್ಯೋ ಹಿಂಗಾಗೋಗ್ಬಿಡ್ತಲ್ಲ ಅಂತ ಬೇಸರ ಮಾಡ್ಕೊಳ್ದೆ ಇನ್ನಷ್ಟು ಸಿನಿಮಾಗಳನ್ನ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಧೈರ್ಯವನ್ನು ನೀವು ಕೊಡಬೇಕಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಸಿನಿಮಾನ ಏನು ನೋಡಿ ಮುಂದುವರಿಸ್ತೀರಾ ಅಥವಾ ಏನು ಬರೀತೀರಾ ಅದ್ರ ಮೇಲೇ ಆಡಿಯನ್ಸು ಜನಗಳು ಬರ್ತಾರೆ. ಖಂಡಿತವಾಗ್ಲೂ ಪ್ರತಿ ಆಡಿಯನ್ಸು ಬರ್ತಾರೆ. ನೀವು ಗಾಂಧಿ ಅವ್ರಿಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರಿ, ತುಂಬ ಕಿಸ್ಸಿದೆ, ಮುಜುಗರ ಅನ್ಸಲ್ವಾ, ಎಲ್ಲರೂ ಬರ್ತಾರಾ ಅಂತ. ಖಂಡಿತವಾಗ್ಲೂ ಪ್ರತಿಯೊಬ್ಬರ ಲೈಫಲ್ಲೂ ಆ ಥರದ್ದು ಒಂದಷ್ಟು ಸೀಕ್ವೆನ್ಸ್ಗಳಾಗೇ ಇರುತ್ತೆ. ಒಂದಷ್ಟು ಜನ ಓಪನ್ ಅಪ್ ಆಗಿ ಹೇಳ್ಕೊಡ್ತಾರೆ, ಒಂದಷ್ಟು ಜನ ಹೇಳ್ಕೊಳಲ್ಲ. ಇವಾಗಿನ ಕರೆಂಟ್ ಜನರೇಷನ್ ಅಂತ ತಗೊಂಡಾಗ ಎಲ್ಲರ ಮೈಂಡ್ಸೆಟ್ಟು ಸ್ವಲ್ಪ ಓಪನ್ ಅಪ್ ಆಗಿದೆ. ದೇ ಆರ್ ರಿಸೀವಿಂಗ್ ಇಟ್ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದನ್ನ ಅಷ್ಟೇ ವಿಚಾರವಾಗಿ, ಅಂದರೆ ಸಿನಿಮಾ ಥರನೇ ನೋಡಬೇಕು. ಹಾಗೆ ನೋಡ್ಕೊಂಡು ಹಾಗೆ ಆಚೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಇದು ಇಟ್ಕೊಂಡಿದ್ದೀವಿ. ಆ್ಯಂಡ್ ಈಗಿನ ಯಂಗ್ಸ್ಟರ್ಸ್ ವಿಚಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಕಿಸಿದ್ರೆ ಒಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಆ ಸ್ಪೈಸಿನೆಸ್ಸು ಆ್ಯಂಡ್ ಸ್ವೀಟ್ನೆಸ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಒಪ್ಕೊಳ್ತೀರಾ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ರಿವ್ಯೂಸ್ ಮೇಲೆ ಆ್ಯಂಡ್ ನೀವು ನಮ್ಮನ್ನು ಕೈ ಹಿಡಿದು ಎಷ್ಟು ದೂರ ನಡೆಸ್ಕೊಂಡು ಹೋಗ್ತೀರೋ ಅಷ್ಟು ದೂರ ನಾವು ನಿಮ್ಮನ್ನು ನಂಬಿ ಬರ್ತಾ ಇದ್ದೀವಿ. ಎಲ್ಲೂ ನಮ್ಮ ಯಾರನ್ನೂ ಕೈ ಬಿಡದೆ ನಮ್ಮ ಪ್ರೇಮ ಮಧುರಂ ಸಿನಿಮಾ ಟೀಮ್ನ ಜೊತೆಲಿ ನಡೆಸ್ಕೊಂಡು ಹೋಗಿ. ಹಾಗೆ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತದೆ. ಬರೀ 14 ಒಂದಂತಲ್ಲ, ಇನ್ನು ಒಂದಷ್ಟು ಸಮಯದವರೆಗೆ ನಾವು ಸಸ್ಟೈನ್ ಆಗಬೇಕು ಅನ್ನೋದಾದರೆ ನೀವೆಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ. ಕನ್ನಡ ಸಿನಿಮಾ ಅಂಡ್ ಎಲ್ಲ ಸಿನಿಮಾಗಳನ್ನು ಕೂಡ, ಯಾಕಂದರೆ ನಿಮ್ಮೆಲ್ಲರಿಗೂ ಸ್ಟ್ರಗಲ್ ಗೊತ್ತಿರೋದ್ರಿಂದ ಇದು ಬರೀ ಒಬ್ಬರು ಆರ್ಟಿಸ್ಟ್, ನಾನೊಬ್ಳು ಕಲಾವಿದೆ ಆಗಿ ಮಾತಾಡ್ತಾ ಇಲ್ಲ. ಕಲಾವಿದರಿಗೆ ಒಬ್ಬರಿಗೆ ಅವಕಾಶ ಅಂತೆಲ್ಲ, ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಲೈಟ್ ಆಫೀಸರ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗತ್ತೆ. ಇವಾಗ ನಮ್ಗೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಬಂಡವಾಳ ಏನು ಹಾಕ್ತೀನಿ ಅದನ್ನು ವಾಪಸ್ ತಗೊಳ್ಬೇಕು ಅನ್ನೋ ಇಂಟೆನ್ಷನ್ಸ್ ಇರಲಿಲ್ಲ. ಮಕ್ಕಳಿಗೆ ಒಂದು ಉದ್ಯೋಗ ಅಂತ ಕೊಡಬೇಕು, ಯಾವುದೋ ಒಂದು ಉದ್ಯೋಗ ಮಾಡಬಹುದಾಗಿತ್ತು, ಅದನ್ನು ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ಏನೋ ತೋರಿಸ್ಬೇಕು ಅಂತ ಹೊರಟಿದ್ದಾರೆ. ಆ ನಡುವೆ ನಾನು ಇವ್ರಿಗೆ ಪುಷ್ ಮಾಡಿದರೆ ಒಳ್ಳೇದು ಅನ್ನೋಂಥ ತುಂಬ ದೊಡ್ಡ ಮನೋಭಾವ ಹೊಂದಿರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಕೂಡ ಅವ್ರದ್ದು. ಹಾಗಾಗಿ ನೀವು ಎಲ್ಲರೂ ಕೂಡ ಇದೇ ಮನೋಭಾವನ ಇಟ್ಕೊಂಡಿದ್ರೆ 100-200 ರೂಪೀಸ್ ಕೊಟ್ಟರೆ ಎಲ್ಲ ಸಿನಿಮಾ ಥಿಯೇಟರ್ ಸಿಗುತ್ತೆ, ಇಲ್ಲ OTT ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಬಿಡು, ನಾನು ಅಲ್ಲಿ ನೋಡ್ಕೊಳ್ತೀನಿ ಅನ್ನುವಂಥ ಫೇಸ್ ಮಾಡ್ಕೊಳ್ದೆ ಅಥವಾ ಮನೋಭಾವನೆ ಇಟ್ಕೊಳ್ದೆ ದಯವಿಟ್ಟು ನೀವು ಎಲ್ಲರೂ ಕೂಡ ಸಿನಿಮಾನ ಥಿಯೇಟರಲ್ಲೇ ಹೋಗಿ ನೋಡಿ. ಅಲ್ಲಿಂದ ನೋಡಿ ನಿಮ್ಗೆ ಏನು ಅನ್ಸತ್ತೆ ಹಾನೆಸ್ಟ್ ರಿವ್ಯೂನೇ ಕೊಡಿ. ಅಂದರೆ ಗುಡ್ ಆಗಿರ್ಬೋದು, ಬ್ಯಾಡ್ ಆಗಿರ್ಬೋದು, ಏನು ಕೂಡ. ಯಾಕಂದರೆ ಎಲ್ಲದೂ ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಕೊಡುವಂಥ ಟ್ರೈ ಮಾಡಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನನ್ನ ಆಸೆ. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲ, ಸ್ವಲ್ಪ ಲೇಟಾಗಿ ಬಂದೆ. ಸೊ ಯಾವುದೇ ಸಿನಿಮಾ ಅಂತ ಬಂದರೂ, ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ತುಂಬ ನಿರ್ಣಾಯಕವಾದ ಹಂತ, ಕೊನೆ ಹಂತ, ಮತ್ತು ಎಲ್ಲರಿಗಿಂತ ಕಷ್ಟವಾಗಿರೋ ಹಂತ. ಸೊ ಇಲ್ಲಿ ತನಕ ಕೈಯಿಂದ ಹೋಗಿರುತ್ತೆ ದುಡ್ಡು. ಸೊ ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ, ಸೊ ಅದನ್ನ ಮೂಲಕನೇ ಆಗಬೇಕು. ಸೊ ಹಂಗಾಗಿ ಕೊನೆಗೆ ಮಾತಾಡ್ತಾ ಇದ್ದೀನಿ, ಇದು ಕೊನೆ ಹಂತ ಅಲ್ವಾ. ಅದಕ್ಕೆ ಈ ಸಿನಿಮಾ ಬಂದರೆ ಥಿಯೇಟ್ರು ಇವಾಗ ನಾವು ಒಂದು 20-25 ಮಲ್ಟಿಪ್ಲೆಕ್ಸು, ಒಂದು 20-25 ಸಿಂಗಲ್ ಸ್ಕ್ರೀನ್ಸು ಈ BKT, ದುರ್ಗಾ ಬಳ್ಳಾರಿ ಮತ್ತು ನಾರ್ತ್ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಈಗ ಅದೇ ಸಿನಿಮಾ ಈ ಥರದ್ದು ಈ ಜನರ್ ಸಿನಿಮಾಗಳು ತುಂಬ ಕಡಿಮೆ ನಮ್ಮ ಕನ್ನಡದಲ್ಲಿ. ಕಾಂಟೆಂಟ್ ಬಗ್ಗೆ ಹೇಳ್ಬೇಕಂತಂದರೆ ಈ ಕಮ್ಮಿಂಗ್ ಆಫ್ ಏಜ್ ಒಂದು ಜಾನರ್ ಅಂತ ಏನು ಹೇಳ್ತೀವಲ್ಲ, ಆ ಥರದ್ದು ಸಿನಿಮಾ ಇದು. ಅಂದರೆ ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆಗಿ ಲೈಫು ಒಂದು ಮಜಲಿಗೆ ಹೊರಡ್ಕೊಳುತ್ತಲ್ವ, ಅಲ್ಲಿ ತನಕ ಒಂದು ಮೆಚ್ಯೂರಿಟಿ ಬರೋ ತನಕ ಏನಿರುತ್ತೆ ಫೇಸು ಅದನ್ನು ತೋರಿಸಿದ್ದಾರೆ. ಸೊ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಯಂಗ್ಸ್ಟರ್ಸ್ನ ಪ್ಯೂರ್ ಆಗಿ. ಸೊ ಮೋಸ್ಟ್ಲಿ ಸೆನ್ಸಾರ್ ಇನ್ನೇನು ನೆಕ್ಸ್ಟ್ ಇನ್ನೊಂದು 3-4 ಡೇಸಲ್ಲಿ ಬರುತ್ತೆ ಅನ್ಸುತ್ತೆ. ಸೊ ಏನೇ ಬರಲಿ, ಸರ್ಟಿಫಿಕೇಶನ್ ಏನೇ ಬರಲಿ, ಸೊ ನಾವು ಟಾರ್ಗೆಟೆಡ್ ಆಡಿಯನ್ಸ್ನ ರೀಚ್ ಆಗಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಮೂಲಕ. ಸೊ ಹಂಗೆ ಸಿನಿಮಾಗೆ ಏನೇನು ಬಿಸ್ನೆಸ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಅದೇ ಫಸ್ಟು ಅಂದರೆ ಈಗ ರೀಚಬಿಲಿಟಿ ಅಂತ ಬಂದರೆ ನಾನು ಫಸ್ಟು ನನ್ನ ಟೀಮ್ಗೆ ಕೇಳ್ತೀನಿ, ಸೊ ನೀವು ಯಾರನ್ನ ಕರೆಸ್ಬೋದು ಥಿಯೇಟ್ರಿಗೆ, ಎಲ್ಲಿ ಕರೆಸ್ಬೋದು ಅಂತ.
ಯಾಕಂದರೆ ನಾವು ಯೂನಿವರ್ಸಲ್ ಆಗಿ ಹೋಗೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಈಗ ನಾವು ಒಂದು ಸಿನಿಮಾ ಒಂದು ಸೀಮಿತ ಬಜೆಟಲ್ಲಿ ಮಾಡಿದಾಗ ಈ ಎಂಟರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತೀವಿ ಅಂತಂದರೆ ನಮಗೆ ಎಲ್ಲಿ ಸಿನಿಮಾ ಉಳಿಸ್ಕೋಬೋದು, ಸೊ ನಾವೆಲ್ಲಿ ಜನಗಳನ್ನ ಕರೆಸ್ಬೋದು, ಸೊ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಅದನ್ನೇ ಮಾಡ್ತಾ ಇದ್ದಾರೆ ಟೀಮ್ ಅವರು. ಸೊ ನಾರ್ತ್ ಕರ್ನಾಟಕ ಸ್ವಲ್ಪ ಅವರು ಓಡಾಡಿಕೊಂಡು ಮತ್ತು ಅಲ್ಲಿ ಆರ್ಟಿಸ್ಟ್ ಇರೋದ್ರಿಂದ ಸೊ ಅಲ್ಲಿ ಒಂದಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಅದು ಬಿಟ್ಟರೆ ಬೆಂಗಳೂರು BKT ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಇರ್ತವೆ. ಸಿಂಗಲ್ ಥಿಯೇಟ್ರ್ಗಳನ್ನ ನೋಡ್ಬಿಟ್ಟು ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ವೋ ಸೊ ಅಲ್ಲಿ ಸಿಂಗಲ್ ಥಿಯೇಟ್ರ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಇದೆ ಅಂದರೆ ಸಿನಿಮಾಗಳು ಇದ್ದೇ ಇರ್ತವೆ. ಈಗ ನಮ್ಮ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಈಗ ನಮ್ಮ ಕನ್ನಡಿಗರಿಗೆ, ಕನ್ನಡ ಸಿನಿಮಾ ಮಾಡೋರಿಗೆ ಪ್ರತಿ ವೀಕು 45 ಸಿನಿಮಾ ನಾವು ಕಾಂಪಿಟೇಟ್ ಮಾಡಲೇಬೇಕು, ಅಷ್ಟು ರಿಲೀಸ್ ಆಗೇ ಆಗುತ್ತೆ ಬೆಂಗಳೂರಿನಲ್ಲಿ. ಸೊ ಅದ್ರ ಜೊತೆಗೆ ಒಂದು 4-5 ಕನ್ನಡ ಸಿನಿಮಾಗಳು ಎಕ್ಸ್ಟ್ರಾ ಬರ್ತವೆ ಅಂದರೆ ಅದೇನು ನಮಗೆ ಮ್ಯಾಟ್ರ್ ಆಗಲ್ಲ ಆ್ಯಕ್ಚುಲಿ. ಸೊ ಹೆಂಗೂ ನಾವು ಹೋರಾಡಲೇಬೇಕು 40-45 ಜನಗಳ ಜೊತೆ. ಸೊ ನಾವೆಷ್ಟು ಸ್ಟ್ರಾಂಗಾಗಿ ಹೋರಾಡ್ಬೋದು, ಸೊ ಅದಕ್ಕೆ ಮಾತ್ರ ಸ್ಟ್ರಾಟಜಿ ಮಾಡ್ತಾ ಇದ್ವಿ ನಾವೆಲ್ಲ ಟೀಮ್ ಎಲ್ಲ ಸೇರಿಬಿಟ್ಟು. ಒಂದು 40 to 45 ಥಿಯೇಟರ್ಸ್, 40 to 45. ಸೊ ಅಷ್ಟು ಸಾಕು. ನಾನು ನೋಡೋಣ ಆಮೇಲೆ ಹೆಂಗಾಗುತ್ತೆ ಅದು ನೋಡ್ಕೊಂಡು ಎಕ್ಸ್ಪೆನ್ಷನ್ ಮಾಡ್ಕೊತೀವಿ ನಾವು ನೆಕ್ಸ್ಟ್. ಥ್ಯಾಂಕ್ ಯು.